ಮಾನ್ಯ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಏನು ಸುಮಾರು 21 ಎಕರೆ 16 ಗುಂಟೆ ದಾಖಲೆ ಸೃಷ್ಟಿ ಮಾಡಿ ಅವ್ರಿಗೆ ಖಾತೆ ಮಾಡಿಕೊಂಡಿದ್ರು. ನಾವು ಒಂದು 20 ದಿವಸ ಹಿಂದೆ ಇದೇ ತಾಲೂಕು ಕಚೇರಿ ಮುಂದೆ ಅದಕ್ಕೆ ಕಾವಲು ಕೂತ್ಕೊಳ್ಳೋ ಮುಖಾಂತರ ಧರಣಿ ಮಾಡಿ ಮಾನ್ಯ AC ಮೇಡಮ್ನವ್ರಿಗೆ ಮನವಿ ಕೊಟ್ಟಿದ್ವಿ. ಇದ್ರ ಬಗ್ಗೆ ತನಿಖೆ ಆಗಬೇಕು, ಯಾರು ಈ ದಾಖಲೆ ಸೃಷ್ಟಿ ಮಾಡಿದ್ರು ಅಂತ. 46ರಲ್ಲಿ 1 ಎಕರೆ, 47ರಲ್ಲಿ 20 ಎಕರೆ 16 ಗುಂಟೆ. ಕೋಲಾರ ನರಸಾಪುರ ಹೋಬಳಿ ಗರ್ಡನ್ಪಳ್ಳಿ ಅನ್ನೋ ಒಂದು ಅವರ ಗ್ರಾಮದಲ್ಲಿ ನಾವೇನು ಆರೋಪ ಮಾಡಿದ್ವಿ, ತನಿಖೆ ಆಗಬೇಕು, ಈ ಕೂಡಲೇ ಅವರು ರಾಜೀನಾಮೆ ಕೊಡಬೇಕಂತ ಸಾಕಷ್ಟು ಚರ್ಚೆ ಆಯಿತು, ನಿಮ್ಮ ಮಾಧ್ಯಮಗಳಲ್ಲಿ ಕೂಡ ಬಂತು. ಆದ್ರೆ ಕೂಡ ಅದಕ್ಕೆ ಇದುವರೆಗೂ ಅವರು ಉತ್ತರ ಕೊಟ್ಟಿಲ್ಲ. ಅವ್ರ ಉತ್ತರ ಒಂದೇ ಇತ್ತು, ಮೈಸೂರು ಮಹಾರಾಜರು ಕೊಟ್ಟಿದ್ರು ಲೀಸ್ಗೆ, ತದನಂತರ ನಾವು ಅದು ಕ್ರಯ ಮಾಡ್ಕೊಂಡ್ರಿ ಅಂತ. ಅದರಲ್ಲಿ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ನೀವು ಸ್ಕ್ಯಾನಿಂಗ್ ಅಲ್ಲಿ ಸ್ಕ್ಯಾನ್ ಮಾಡಿ ಪೇಪರ್ಸ್ ತಗೊಂಡ್ರೆ ಕೂಡ ನಿಮ್ಮ ಮಾಧ್ಯಮದಲ್ಲಿ ಸಿಗ್ತದೆ. ಮೋಸ್ಟ್ಲಿ ಈಗಾಗಲೇ ಇರಬೇಕು, ಒಂದಷ್ಟು ಜನಕ್ಕೆ ನಾವು ಶೇರು ಮಾಡಿದ್ವಿ. ಅದನ್ನ ಗೋಮಾಳ ಅಂತಿದೆ, ಸ್ಮಶಾನ ಅಂತಿದೆ, ಕೆರೆ ಅಂತಿದೆ. ಕೆರೆನ ಸ್ಮಶಾನನ ಯಾವ ರೀತಿ ಅವ್ರು ಮಾಡ್ಕೊಂಡ್ರು ನನಗೆ ಗೊತ್ತಿಲ್ಲ. ಅವರು ಯಾವ ರೀತಿ ಮಾಡ್ಕೊಂಡ್ರು ಅಂತ ನಮಗೆ ಅದ್ರ ಬಗ್ಗೆ ಅನುಮಾನ ಇದೆ.